ದೊಡ್ಡವ್ರು ಹೇಳ್ತಾರೆ ಹಿಂಗೆ ಆಡೋ ಹಿಂಗೆ ಮಾಡೋ ಅಂತ ಹೇಳ್ತಾರೆ. ನಾವು ಭಾಳ ಮಂದಿ ದೊಡ್ಡವ್ರ ಮಾತು ಕೇಳೋದಿಲ್ಲ ನಾವು. ಹೇಳ್ತಿರ್ತಾರೆ, ವಯಸ್ಸಾದ್ಮೇಲೆ ಹೇಳೋದು ಹಂಗೆ ಹೇಳ್ತಿರ್ತಾರ ಅವ್ರು. ಹಂಗೆ ಅನ್ಬೇಡ್ರಿ. ಯಾವಾಗಲೂ ದೊಡ್ಡವ್ರು ಹೇಳಿದಕ್ಕೊಂದು ಅರ್ಥ ಆಗಲಿಲ್ಲ ಅಂದ್ರೆ ಜೀವನ ಹಾದಿ ತಪ್ತದೆ. ನೀವು ಕಟ್ಟಿರ್ಬೇಕಾದ್ರೆ ಹೆಂಗೆ ಮಾಡಬೇಕು? ಒಂದು ಆನೆಸ್ಟಿ ಅಂತ ಒಂದು ವ್ಯಾಲ್ಯೂ ಅದಪ್ಪ. ತಾಳ್ಮೆ ಒಂದು ವ್ಯಾಲ್ಯೂ ಅಂತ ಹೇಳಿದೆ. ಇನ್ನೊಂದು ಆನೆಸ್ಟಿ, ಪ್ರಾಮಾಣಿಕತೆ. ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೆಲವೊಂದ್ಸಲ ಅನಿಸ್ತದೆ ಶಾರ್ಟ್ಕಟ್. ಕೆಲವು ಅಂತಾರೆ ಈಗ ಇಲ್ರಿ ಸರ ಬಿಸ್ನೆಸ್ನ ಮೋಸ ಮಾಡಿದ್ರೆ ಲಾಭ ಅಂತಾರೆ. ಹಂಗೆ ಇಲ್ಲದೀಗ ತಪ್ಪು ತಿಳ್ಕೊಬೇಡ್ರಿ ನೀವು. ಓನ್ಲಿ ಆನೆಸ್ಟಿ ವಿಲ್ ಪೇ ಅಟ್ ದಿ ಎಂಡ್. ಡಿಸ್ಆನೆಸ್ಟ್ ಪೀಪಲ್ ವಿಲ್ ಫೈಂಡ್ ದರ್ ವೇ ಔಟ್ ಎಲ್ಸ್ವೇರ್. ನೀವು ಸರ್ ಸಿ ವಿ ರಾಮನ್ ಹೆಸರು ಕೇಳಿರಿಲ್ಲ? ಕೇಳಿರ್ಬೇಕು, ಖಂಡಿತ ಕೇಳಿರ್ಬೇಕು. ಸರ್ ಸಿ ವಿ ರಾಮನ್ 2 ಸಲ ನೋಡೋ ಭಾಗ್ಯ ಇತ್ತು. ನಾವು JSS ಕಾಲೇಜ್ನ ಫೈನಲ್ BSc ಇದ್ದಾಗ ತೀರ್ಕೊಂಡ್ರು ಅವರು. ನಮ್ಮ VG ಕುಲಕರ್ಣಿ ಸರ್ ಪ್ರಿನ್ಸಿಪಲ್ ಅವಾಗ ಬಂದು ಏನು ಹೇಳಿದ್ರು ಗೊತ್ತೇನು? ಹ್ಯಾವ್ ಎ ಸ್ಯಾಡ್ ನ್ಯೂಸ್ ಟು ಗಿವ್. ಫೈನಲ್ BSc ಹುಡುಗರು ನಾವು ಒಂದು ಕೆಟ್ಟ ಸುದ್ದಿ ಹೇಳ್ಬೇಕಪ್ಪ. ನಾವು ರಾಮನ್ ತೀರ್ಕೊಂಡ್ರಂತ ಇವತ್ತು ಸರ್ಕಾರದವ್ರು ರಜಾ ಡಿಕ್ಲೇರ್ ಮಾಡ್ಯಾರ. ಬಟ್ ಐ ಹ್ಯಾವ್ ಡಿಸೈಡೆಡ್ ಟು ಟೇಕ್ 1 ಕ್ಲಾಸ್ ಎಕ್ಸ್ಟ್ರಾ ಟುಡೇ. ರಾಮನ್ ಹೆಸರಲ್ಲ ರಜಾ ತಗೋಬಾರದು ಅಂತ ಹೇಳಿ 1 ಕ್ಲಾಸ್ ಎಕ್ಸ್ಟ್ರಾ ಮಾಡಿದ್ರು ಕುಲಕರ್ಣಿ ಸರ್. ನೆನಪದ ನಂಗೆ ಅವತ್ತು. ಇದು ನಾವು ಯಾರ್ಯಾರು ಹೆಸರಲ್ಲೇ ರಜಾ ತಗೋತೀವಿ, ರಾಮನ್ ತೀರ್ಕೊಂಡಾಗ ಬಹುಶಃ ನನಗನ್ಸೋ ಮಟ್ಟಿಗೆ ಕರ್ನಾಟಕದಾಗ ಅದು ಒಂದೇ ಸಂಸ್ಥೆ ಹೆಚ್ಚಿಗೆ ಕೆಲಸ ಮಾಡಿದ್ದು. ಆ ರಾಮನ್ನು ರಿಟೈರ್ ಆಗಿ ಬೆಂಗಳೂರಾಗ ಮೇಕರಿ ಸರ್ಕಲ್ ಹತ್ರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಶುರು ಮಾಡ್ತಿದ್ರು. ಶುರು ಮಾಡಿದಾಗ ಸೈಂಟಿಸ್ಟ್ ಬೇಕಲ್ಲ ಜೋಡಿ ಕೆಲಸ ಮಾಡಲಿಕ್ಕೆ. ಪೇಪರ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಯಾರಾದ್ರೂ ಹುಡುಗರು ಹುಡುಗಿಯರು ಸೈಂಟಿಸ್ಟ್ ಕೆಲಸ ಮಾಡ್ತಿದ್ರು, ಬರ್ರಿ. ಯಾಕೆ ಬಿಡ್ತಾರ್ರಿ ಮಂದಿ? ರಾಮನ್ ಜೋಡಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಂದ್ರೆ 1000 ಮಂದಿ ಅಪ್ಲೈ ಹಾಕಿದ್ರು, ಸೆಲೆಕ್ಷನ್ ಮಾಡಿದ್ರು. ಫಸ್ಟ್ ರೌಂಡ್ ಸೆಲೆಕ್ಷನ್ ಎಲ್ಲ ಮಾಡಿ ಕಡಿಕೆ 5 ಮಂದಿ ಆರಿಸಿದ್ರು. 3 ಪೋಸ್ಟ್ ಇದ್ದು 5 ಮಂದಿ ಆರಿಸಿದ್ರು. ಅದನ್ನ ರಾಮನ್ನೇ ಇಂಟರ್ವ್ಯೂ ಮಾಡ್ಬೇಕು, ಫೈನಲ್ ಇಂಟರ್ವ್ಯೂ. 5 ಹುಡುಗರಿಗೆ ಭಾರಿ ಖುಷಿ ಆಯ್ತು. ನಮ್ಮ ನೌಕರಿ ಸಿಗದಿದ್ರು ಅಡ್ಡಿ ಇಲ್ರಿ, ರಾಮನ್ ಜೋಡಿ ಮಾತಾಡ್ಲಿಕ್ಕೆ ಅವಕಾಶ ಅದಲ್ಲ. 1 to 1 ಇಂಟರ್ವ್ಯೂ. ರಾಮನ್ ಇಂಟರ್ವ್ಯೂ ಮಾಡಿದ್ರು. 3 ಜನ ಸೆಲೆಕ್ಟ್ ಮಾಡಿದ್ರು. ಇನ್ನಿಬ್ರು ಆಗ್ಲಿಲ್ಲ. ಆಫೀಸ್ಗೆ ಅವ್ರು TADA ಕೊಟ್ಟು ಕಳಿಸ್ರಪ್ಪ, ಅವ್ರ ಪ್ರವಾಸ ಭತ್ತೆ ಕೊಡ್ಬೇಕಲ್ಲ, ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರು. ಸಂಜೆ ಮುಂದೆ ರಾಮನ್ ತಮ್ಮ ಮನೆಗೆ ಹೊಂಟಾರ. ಅವ್ರ ಸ್ಟೈಲ್ ನಿಮ್ಗೆ ಗೊತ್ತಿರಬೇಕು, ಪೇಟ, ಕ್ಲೋಸ್ ಕಾಲರ್ ಕೋಟು, ಹಿಂದ್ ಕೈ ಕಟ್ಕೊಂಡು ನಿಧಾನಕ್ಕೆ ಹೊಂಟಾರ ಹಿಂಗೆ ಆಫೀಸ್ ಮುಂದೆ. ನೋಡಿದಾಗ ಕಣ್ಣಂಚಿದಾಗ ಒಬ್ಬ ಮನುಷ್ಯ ನಿಂತಂಗೆ ಕಾಣಿಸ್ತು. ರಸ್ತೆ ಮಗಲ್ ನಿಂತಾನ ಹುಡುಗ. ಹಿಂಗೆ ನೋಡಿದ್ರು, ಈ ಹುಡುಗ ಮುಂಜಾನೆ ಇಂಟರ್ವ್ಯೂ ಬಂದಿದ್ದ, ಅವ್ನು ಸೆಲೆಕ್ಷನ್ ಆಗಿಲ್ಲ. ಬಹುತೇಕ ಕೇಳಿಗೆ ಬಂದಾನವ, ಹ್ಯಾಂಗರ್ ಮಾಡಿ ಕೊಡ್ರಿ ಸರ್ ಅಂತ ಕೇಳಿಗೆ ಬಂದಾನ ಕಾಣಿಸ್ತದೆ ಅಂದ್ರು. ಆ ಹುಡುಗ ಮುಂದೆ ಬಂದ. ಏನಪ್ಪ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳಿದ್ರು. ನೋ ಪ್ರಾಬ್ಲಮ್ ಸರ್, ನನಗೊಂದು ತೊಂದರೆ ಆಗಿದೆ ಸರ್. ಏನು ಸರ್? ನಂದು ಇಂಟರ್ವ್ಯೂ ಮುಗಿದ್ಮೇಲೆ ಅವರು ದುಡ್ಡು ಕೊಡ್ತೀವಿ ನಿಮ್ಮ ಟ್ರಾವೆಲ್ ಖರ್ಚು ಅಂತ ಹೇಳಿದ್ರು ಸರ್. ನಮಗೆ ₹7 ಜಾಸ್ತಿ ಕೊಟ್ಟಾರ ಸರ್ ಅವರು. ನಾನು ಆ್ಯಕ್ಚುಯಲ್ ಖರ್ಚು ಎಷ್ಟಾಗಿದೆ? ₹7 ಜಾಸ್ತಿ ಕೊಟ್ಟಾರ. ನಾನು ಜಾಸ್ತಿ ಕೊಡಬೇಡ್ರಿ ತಗೋರಿ ಅಂತ ವಾಪಸ್ ಕೊಟ್ಟೆ. ಇಲ್ಲಪ್ಪ ಅಕೌಂಟ್ ಕ್ಲೋಸ್ ಮಾಡಿ ತೊಗೊಂಡು ಹೋಗಿ ನೀನು, ಎಂಜಾಯ್. ಆಗಿನ ಕಾಲ ₹7 ದೊಡ್ಡ ಅಮೌಂಟ್. ಈಗಿನ ಕಾಲದ ₹700 ಆಗ್ಬೋದೇನೋ, ಅಥವಾ 7,000 ಆಗ್ಬೋದು, ಗೊತ್ತಿಲ್ಲ. ತೊಗೊಂಡು ಹೋಗು ಅಂತಂದ್ರು. ನನಗೆ ಯಾಕೋ ಮನಸ್ಸು ಬರವಲ್ದು ಸರ್, ನಂದು ಅಲ್ಲದು ₹7. ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಅಂದ್ರು. ಯು ವಾಂಟ್ ಟು ಗಿವ್ ದ ಮನಿ ಬ್ಯಾಕ್? ಗಿವ್ ಮಿ. He stretched his hand, took the ₹7, put in his pocket and went further. ಮುಂದೆ ಹೋಗಂದು 10 ಹೆಜ್ಜೆ ಹೋದ. ತಿರುಗಿ ಹೇಳಿದ್ರಂತ, ಕಮ್ ಅಂಡ್ ಸಿ ಮಿ ಟುಮಾರೋ ಮಾರ್ನಿಂಗ್ at 10:30 ಅಂದ್ರು. ಅವಂದ ಇಂಟರ್ವ್ಯೂ ಮುಗಿದಾಗ ಮತ್ತೆ ಯಾಕೆ ಹೋಗ್ಬೇಕು, ಮತ್ತೆ ಅನ್ನೊಂದು ಚಾನ್ಸ್ ಸಿಗ್ತಲ್ಲ ರಾಮನ್ ಬೆಟ್ಟ ಇಲ್ಲಿ, ಪರವಾಗಿಲ್ಲ ಅಂದ. ಮರುದಿವ್ಸ ಮುಂಜಾನೆ 10:00 ಹೋದ. ರಾಮನ್ ಹೇಳಿದ್ರಂತ, ಸನ್, ಯು ಫೇಲ್ಡ್ ಇನ್ ದ ಫಿಸಿಕ್ಸ್ ಟೆಸ್ಟ್ ಬಟ್ ಪಾಸ್ಟ್ ಇನ್ ದಿ ಆನೆಸ್ಟಿ ಟೆಸ್ಟ್. ಐ ಹ್ಯಾವ್ ಕ್ರಿಯೇಟೆಡ್ 1 more post, ಜಾಯಿನ್ ಅಂದ್ರು. ಆ ಹುಡುಗ ಜಾಯಿನ್ ಆದ. He became a great physicist, went to US, became a FRS and became a Nobel laureate. Dr. S. Chandrasekhar. S. Chandrasekhar ಒಂದು ಆರ್ಟಿಕಲ್ ಬರೀತಾರೆ, ₹7 that changed the course of my life ಅಂತ. ಅಲ್ಲ, ₹7 ಕಿಸದ ಹಾಕೊಂಡು ಸಿನಿಮಾ ನೋಡಿದ್ರೆ ಚಂದ್ರಶೇಖರ್ ಹೆಸರೇ ಗೊತ್ತಿದ್ದಿಲ್ಲ ಯಾರಿಗೂ. ₹7 changed the purpose. This you should not forget in your life. Never choose dishonest methods to do anything else. ಮಗ್ಗಲ್ನವ್ರು ಕಾಪಿ ಮಾಡೋ ಅಂತ ಕೊಟ್ಟರು ಕೂಡ ನಿನ್ನ ಪೇಪರ್ ನಿನಗೆ, ನನ್ನ ಪೇಪರ್ ನನಗಂತ ಹೋಗ್ಬೇಕು. ನನ್ನ ನನಗೆ ಆಗ್ಬೇಕು. ಅದ್ ಕಡೆಗೆ ಆನೆಸ್ಟಿ ಈಸ್ ಪರ್ಹ್ಯಾಪ್ಸ್ ದ ಓನ್ಲಿ ವೇ ದಟ್ ಕ್ಯಾನ್ ಸೇವ್ ಅಸ್.